ಪಂಡಿತರಲ್ಲಿ ಸವನೆಯ ಪ್ರಾರ್ಥನೆ. ಹೌದು. ದೈವ ಮತ್ತು ಪ್ರಯತ್ನದ ವಿಷಯ ಇಲ್ಲಿ ತನ ಸಾಗಿ ಬಂದಿದ್ದಾಗಿದೆ. ಎಲ್ಲಿ ತನ ರೀ? ಯಾವ್ಯಾವ ತಮ್ಮ ಮತ್ತಿಗೆ ನೆಲಗಿದಷ್ಟು ತಾವು ಮಾತಾಡ್ಲಿಕ್ಕೆ ಹತ್ತಿದ್ದಾರೆ. ದೈವದೊಳಗೆ ಪ್ರಕಾರವ, ಪ್ರಯತ್ನದೊಳಗೆ ಪ್ರಕಾರವ ಏನು ಅಂತಾರ ಅವ್ರು. ನೋಡ್ರಿ, ಪ್ರಶ್ನೆಗೆ ಬಂದದ್ರಿ ವಿಷಯ. ದೈವದೊಳಗೆ ಪ್ರಯತ್ನವ, ದೈವದೊಳಗೆ ಪ್ರಕಾರಗಳವ, ಆದ್ರೆ ಪ್ರಯತ್ನದೊಳಗೆ ಪ್ರಕಾರಗಳವ ಏನು? ಅದರಲ್ಲಿ ಪ್ರಕಾರಗಳವ ಏನು? ಅದರಲ್ಲಿ ಪ್ರಕಾರಗಳವ. ಹೆಂಗಪ್ಪ ಅಂದ್ರೆ, ಹೆಂಗ್ರಿ? ಈಗ ಒಬ್ಬ ಮನುಷ್ಯ, ದುಷ್ಟ ಮನುಷ್ಯ ಒಬ್ಬರ ಮನೆ ತುಡುಗು ಮಾಡ್ತಾನ, ಒಬ್ಬರ ಮನೆ ಕೀಲಿ ಮುರಿತಾನ, ಮತ್ತು ಹೋಗಾಗ ಯಾವುದರೇ ಒಂದು ಕೆಟ್ಟ ಕೆಲಸ ಮಾಡ್ತಾನ, ಒಬ್ಬನ ಕೊಲೆ ಮಾಡ್ತಾನ. ಇದು ಎಲ್ಲ ಇದು ಬರೇ ಕೆಲಸ. ಇದು ಪ್ರಯತ್ನ ಅಲ್ಲ, ಇದು ಕೆಲಸ. ಇದು ಕೆಲಸ. ಇದು ಆಮೇಲೆ ಕರ್ತವ್ಯ ಅಂದ್ರೆ ಏನಪ್ಪಾ? ಶಾಲೆ ಒಳಗೆ ಗುರು ವಿದ್ಯಾ ಕೊಡ್ತಾನ. ಗುರುಗಳ ವಿದ್ಯೆಯನ್ನು ಶಾಲೆಯಲ್ಲಿ ಕಲಿಯುವುದು, ತಾಯಿ ತಂದಿ ಹೇಳಿದಂಗ ಕೇಳುವುದು, ಗುರು ಹಿರಿಯರ ಮಾತು ಮೀರದಂಗ ನಡ್ಕೊಳ್ಳುದು ಯಾವ ಮನುಷ್ಯ ಮಾಡ್ತಾನಲ್ಲ ಇದು ಕರ್ತವ್ಯ ಪಾಲಿಸಿದಂಗ. ತಾಯಿ ತಂದಿನ ಜೋಪಾನ ಮಾಡುದು ಅದು ನಮ್ಮ ಕರ್ತವ್ಯ. ಹಿರಿಯರನ್ನ ಒಳ್ಳೆ ದೃಷ್ಟಿಯಿಂದ ಅವರಿಗೆ ಕಿಮ್ಮತ್ತು ಕೊಟ್ಟು ಮಾತಾಡುದು ಇದು ನಮ್ಮ ಕರ್ತವ್ಯ. ಪ್ರಯತ್ನ ಅಲ್ಲ. ಪ್ರಯತ್ನ ಅಲ್ಲ. ಪ್ರಯತ್ನ ಅಂದ್ರೆ ಏನ್ರಿ? ಪ್ರಯತ್ನಂದ ಗುರುವಿನನ್ನ ಮಾಡಿಕೊಂಡು ಪ್ರಯತ್ನ ಮಾಡಿ ಅಂದ್ರೇನು? ಪರಮಾತ್ಮನಿಗೆ ಭಾಷೆ ಕೊಟ್ಟು, ಪರಮಾತ್ಮನಿಗೆ ಭಾಷೆಯನ್ನ ಕೊಟ್ಟು ಪ್ರಪಂಚದಲ್ಲಿದ್ದುಕೊಂಡು ಗುರುವಿನ ಮಾಡಿಕೊಂಡು ಗುರುವಿನ ಗುಲಾಮನಾಗಿ ಆ ಪರಮಾತ್ಮನ ಸತ್ಯಾಂಶವನ್ನ ಗುರುವಿನ ಹೆಜ್ಜೆ ಒಳಗ ನಡೆದು ಪರಮಾತ್ಮನ ಸತ್ಯಾಂಶವನ್ನ ಪರಮಾತ್ಮನ ನಿಜ ಸ್ವರೂಪವನ್ನ ತಿಳ್ಕೊಂಡು ಮುಕ್ತನಾಗುವುದು ಪ್ರಯತ್ನದ. ನೀವೆದಕ್ಕಂತೀರಿ ಪ್ರಯತ್ನ ಅಂತ ಹೇಳಿ? ಇದು ಪ್ರಯತ್ನ. ಇದು ಪ್ರಯತ್ನ ಹೇಳ್ತಾನ ಸರ್ವಜ್ಞ ಕವಿ. ಏನಂತಾನವ? ಆನೆ ನೀರಾಟದೋಳು ಮೀನ ಅಂಜುವದೆ ಹೀನ ಮನುಜನ ಬಿರುನುಡಿಗಳಿಗೆ ತತ್ವಜ್ಞಾನಿ ಅಂಜುವನೇ ಸರ್ವಜ್ಞ. ಆನೆ ಹೊಂಟದ ರಸ್ತಾದೊಳಗ, ನಾಯಿಗಳು ಬಹಳ ಬಗಳ್ಲಿಕ್ಕೆ ಅಂದ್ರ ಆನೆ ಕಡು ತಾಕತ್ ನಾಯಿಗಿಲ್ಲ. ಆನೆ ಅನ್ಸ್ತದನ್ರಿ? ಆನೆ ಎಂದು ಅಂಜುವುದಿಲ್ಲ. ಹಂಗ ಪ್ರಯತ್ನ ಮಾಡುವ ಮನುಷ್ಯ ಏನಿದ್ದಲ್ಲ, ಯಾವತ್ತೂ ಗುರುವಿನ ಹೆಜ್ಜೆ ಒಳಗೆ ನಡೆದು ಗುರುವಿನ ಗುಲಾಮನಾಗಿ ಧ್ಯಾನವನ್ನ ಮಾಡಿ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡಿ ಅವ ನಿಜ ಸ್ವರೂಪ ಪರಮಾತ್ಮನ ನಿಜ ಸ್ವರೂಪ ತಿಳ್ಕೊಂಡು ಹುಟ್ಟು ಸಾವುಗಳನ್ನ ಇಲ್ಲಿ ಯಾವ ಮಾಡ್ಕೋತಲ್ಲ ಇದು ಪ್ರಯತ್ನ. ಬಹಳ ವಿಷಯ ಹೇಳಿದ್ರಿ. ಹೌದು. ಪರಮಾತ್ಮನ ಸತ್ಯಾಂಶವನ್ನ ಗುರುವಿನ ಮಾಡಿಕೊಂಡ ಧ್ಯಾನದಲ್ಲಿ ಮಗ್ನಾಗಿ ಮುಕ್ತ ಆಗುವುದು ಇದು ಪ್ರಯತ್ನ ಅಂತ ಹೇಳಿರಿ. ಹೌದು, ಇದು ಪ್ರಯತ್ನ. ಇದು ಮಾಡಿದ್ರೇನೆ ಆಗ್ತದ. ಹಂಗ ಯಾರಾದ್ರೂ ಪ್ರಯತ್ನ ಮಾಡಿ ಪರಮಾತ್ಮನ ಕಂಡಿದ್ರೆ ಹೇಳ್ರಿ, ಅವ್ರಿಗೆ ಪಟಾಸಂಗ ಅಲ್ಲ. ಹಿಂಗೆ ಪ್ರಯತ್ನ ಮಾಡಿ ಭಕ್ತ ಮಾರ್ಕಂಡೇಯ ಏನು ಭಕ್ತ ಮಾರ್ಕಂಡೇಯದಾನ. ಇಲ್ಲೇ ತುಕಾರಾಮ್ ಮಹಾರಾಜರು ಇಲ್ಲಿ ಪಂಢರಪುರದ ದಿಂಡಿ ಇಷ್ಟೊತ್ತನ ಸೇವಾ ಮಾಡ್ಯಾರ. ವಾಸ್ಕರ ಮಹಾರಾಜರ ಫಡಾದ ಅವರ ಶಿಷ್ಯರಾಗಿ ಅವರ ಹೇಳಿದಂಗ ಕೇಳಿ ಇಲ್ಲಿ ಇಷ್ಟೋತನ ಭಜನಾ ಮಾಡ್ಯಾರ ಪಾಂಡುರಂಗನ ಸಂತರೆಲ್ಲ. ಸಂತರೊಳಗ ಮಹಾಸಂತ ಅನಿಸ್ಕೊಂಡ ತುಕಾರಾಮ್ ಮಹಾರಾಜ ಬೋಲಾ ಪುಂಡರಿ ಕರಧರಿ ವಿಠಲ್ ಶ್ರೀ ಜ್ಞಾನದೇವ ತುಕಾರಾಮ್ ಅಂತ. ಎಲ್ಲಾ ಸಂತರೊಳಗ ಮಹಾಸಂತ ಅನಿಸ್ಕೊಂಡ ಯಾವ ಇದ್ದಂದ್ರೆ ಅವ ತುಕಾರಾಮ್ ಮಹಾರಾಜ. ಇದು ಪ್ರಯತ್ನದ ತುಕಾರಾಮ್ ಮಹಾರಾಜ್ ಯಾವ ರೀತಿಯಾಗಿ ಪ್ರಯತ್ನ ಮಾಡಿದ? ಬ್ಯಾಂಕ್ ಹೊಡಿದು, ದರುಡೆ ಮಾಡುದು, ಕೊಲೆ ಮಾಡುದು ಇದು ಪ್ರಯತ್ನ ಅಲ್ಲ. ಹಾದ್ಯಾಗ ಹೋಗ ಕಬ್ಬಿತ್ತಂದ್ರೆ ತಗೊಂಡು ತಿನ್ನುದು ಯಾರ್ದರೆ ಇದು ಪ್ರಯತ್ನ ಅಲ್ಲ. ಇದು ಕೆಲಸ ಬರೇ. ಪುಟ್ಟಿಕಾಯಿ ಹೆರಿದು, ಸೌಂತಿಕಾಯಿ ಹರ್ಕೊಳ್ಳೋದು, ಜೋಳದಾಗ ಹಾಕಿದ್ದು ಪ್ರಯತ್ನ ಅಲ್ಲ.
ಇದು ಯಾರು ಕೆಲಸ. ಮಾಡಿಟ್ಟು ದ್ರಾಕ್ಷಿ ಮಗ್ಗಲ್ದಾಗಿತ್ತರ ಹೋಗಿ ಒಂದ್ 4 ಗೊನಿ ಹರ್ಕೊಂಡು ಬರುದು ಇವೆಲ್ಲ ಕೆಲಸ ಇವು. ಕೆಲಸ ಬೇರೆ, ಕರ್ತವ್ಯ ಅಂದ್ರೆ ಏನು? ಯಾರಲ್ಲಿ ಹಸರು ತಪ್ಪಲ ಮೇಲೆ ಕಾಲಿಡ್ಲಾರ್ದೆ, ತಾಯಿ ತಂದಿ ಯಾರ ಹೆಸರು ತಪ್ಪನ ಮೇಲೆ ಕಾಲಿಡಲಾರ್ದೆ ದುಡಿಮೆಯಿಂದ ದುಡಿದು ಯಾವನು ಅಲ್ಲಳಿಸ್ಕೊಳಾರ್ದೆ ಕೆಲಸ ಯಾವ ಮಾಡ್ತಲ್ಲ, ಯಾವ ನಡಿತಲ್ಲ, ಇದು ಕರ್ತವ್ಯ. ಇದು ಕರ್ತವ್ಯ. ಭಕ್ತ ಮಾರ್ಕಂಡ್ಯಾಗ ಆಯುಷ್ಯ ಎಷ್ಟ್ರಿ? ಭಕ್ತ ಮಾರ್ಕಂಡೆ 16 ವರ್ಷ ಆಯುಷ್ಯ ಇತ್ತು. ತಾಯಿ ಮೃತ್ಯುಂಜಯ, ತಂದಿ ಮೃಕುಂಡ ಮುನಿ. ಮೃಕುಂಡ ಮುನಿ ತಂದೆ, ಮೃತ್ಯುಂಜಯ ತಾಯಿ. ದಂಪತಿಗಳ ಹೊಟ್ಟಿಲಿ ಯಾರು ಹುಟ್ಟಿ ಬಂದ್ರು? ಭಕ್ತ ಮಾರ್ಕಂಡೆ ಹುಟ್ಟಿದ, ಜನ್ಮ ಎತ್ತಿದ. ಜನ್ಮೆತ್ತು ಕೇಳಿದ ಪರಮಾತ್ಮ ಅಲ್ಪ ಆಯುಷ್ಯದ ಕೀರ್ತಿವಾನ ಮಗ ಬೇಕು. ಏನ ಸತ್ತು ಹೋಗಿ ಇದ್ದು ಸಾಯ್ತಾರಲ್ಲ ಒಬ್ಬೊಬ್ರು ಮಕ್ಕಳು, ಹಂಗ ಸತ್ತು ಹುಟ್ಟು ಮಕ್ಕಳು ಬೇಕು, ಹುಟ್ಟಿ ಸಾಯು ಮಕ್ಕಳು ಬೇಕು, ಸತ್ತಿರು ಮಕ್ಕಳು ಬೇಕು ಅಂತ ಕೇಳಿದ. ತಾಯಿ ತಂದೆ ನನ್ನ ಪರಮಾತ್ಮ ಕೇಳಿದ. ಪರಮಾತ್ಮ ತಾಯಿ ತಂದೆಯನ್ನು ಕೇಳಿದ. ಇಬ್ರು ಕೇಳಿದಾಗ ಅವರು ಹೇಳಿದ್ರು, ಅಲ್ಪಾಯುಷ್ಯ ಇದ್ರು ಚಿಂತಿಲ್ಲ, ನಮ್ಮ ಹೆಸರು ಬಂದಿರ್ಬೇಕು, ಕೀರ್ತಿವಾನ ಭೂಲೋಕದಾಗ ಕೀರ್ತಿ ಉಳಿದಿರ್ಬೇಕು, ಅಂತ ಪುತ್ರನನ್ನ ಚರಿತ್ರ ನಾಯಕಾಗಿ ಉಳಿದಿರ್ಬೇಕವ, ದಯಪಾಲಿಸು ಭಗವಂತ ಅಂದಾಗ ಭಗವಂತ ಅಂತ ಹೇಳಿ ನಮಸ್ಕಾರ ಮಾಡಿದ್ರು. ಅವಾಗ 16 ವರ್ಷದ ಭಕ್ತ ಮಾರ್ಕಂಡೇಯ ಹುಟ್ಟಿ ಬಂದ. ನೋಡ್ರಿ, ಅವಾಗ ಹುಟ್ಟಿ ಬಂದ. 1 ವರ್ಷ ಹೋತು, 2 ವರ್ಷ ಹೋತು, 3 ವರ್ಷ ಹೋತು. 16 ವರ್ಷ ನಾಳಿಗೆ ಮುಗಿತಿತ್ತು. ಶಿವ ಯಾವಲ್ಲ ಕೈಲಾಸದಿಂದ ಯಮನನ್ನು ಕಳಿಸಿದ. ನೋಡ್ರಿ, ತಾಯಿ ತಂದೆ ಮನೆಯಲ್ಲಿ ದುಃಖ ಆಯ್ತು. ತಾಯಿ ತಂದಿಗೆ ದುಃಖ ಮಾಡ್ತಿದ್ರು. ಇದನ್ನ ಭಕ್ತ ಮಾರ್ಕಂಡೇಯ ತಿಳ್ಕೊಂಡ. ತಾಯಿ ತಂದಿ ಕೇಳಿದ, ತಾಯಿ ತಂದೆಯನ್ನು ಕೇಳಿದೆ, ಯಾಕೆ ದುಃಖ ಮಾಡ್ತೀರಿ ಅಂದ. ಇದು ಒಂದು ದಿನ ಹೋಗುವ ಕಾಯದ, ಇದು ಒಂದಿನ ಶರೀರ ಸತ್ತು ಹೋಗುದದ ಕಾಯದ, ಯಾಕೆ ದುಃಖ ಮಾಡ್ತೀರಿ ಅಂದ. ಇಲ್ಲಪ್ಪ, ನಿನ್ನ ಆಯುಷ್ಯ ನಾಳೆಗೆ ಮುಗಿಯುದದ, ಅದಕ್ಕಾಗಿ ನಮಗ್ ದುಃಖ ಮಾಡ್ಲಿಕ್ಕೆ ಹತ್ತೀವು. ನಿನ್ನಂತ ಮಗನ ಕಳ್ಕೊಂಡ್ರೆ ಎಲ್ಲಿ ಹುಡುಕಾಡೋದು ಏನಂತೇಳಿ ನಮಗ್ ಬಹಳ ವಿಪರೀತ ದುಃಖ ಬರ್ಲಿಕ್ಕೆ ಅಂದ್ರ. ಭಕ್ತ ಮಾರ್ಕಂಡೆ ತಿಳ್ಕೊಂಡ ಅರಣ್ಯಕ್ಕೆ ಹೊರಟು ಬಿಟ್ಟ. ಹೋಗುವಾಗ ಸಪ್ತ ಋಷಿಗಳ ಹಾಯ್ದು ಹೊರಟಿದ್ರು. ಅಲ್ಲಿ ಇವ ಅರಣ್ಯಕ್ಕೆ ಹೋಗುವಾಗ ಹಾದಿಯಲ್ಲಿ ಸಪ್ತ ಋಷಿಗಳ ಹಾಯ್ದು ನಡೆದಿದ್ರು. ಭಕ್ತ ಮಾರ್ಕಂಡೆಯ ಗುರು ತಿಳಿದು ಹೋಗಿ ನಮಸ್ಕಾರ ಮಾಡಿದ. ಸಪ್ತ ಋಷಿಗಳಿಗೆ ಹೋಗಿ ನಮಸ್ಕಾರ ಮಾಡಿದ. ಅವಾಗ ಋಷಿಗಳು ದೀರ್ಘಾಯುಷ್ಯ ಮಸ್ತು ಅಂತ ಆಶೀರ್ವಾದ ಮಾಡಿದ್ರು. ದೀರ್ಘಾಯುಷ್ಮಾನ ಭವ ಅಂತ ಆಶೀರ್ವಾದ. ದೀರ್ಘ ಅಂದ್ರೆ ಅದೇ ಅರ್ಥದ. ಅವಾಗ ಆಯುಷ್ಯ ಅಂತ ಅವರು ಆಶೀರ್ವಾದ ಮಾಡಿದ್ರು. ಆ ಆಶೀರ್ವಾದ ಪಡ್ಕೊಂಡು ತಪಶ್ಚರ್ಯ ಮಾಡಿದ. ಶಿವನ ಧ್ಯಾನದಲ್ಲಿ ಕೂತಾಗ ನಿಂದ ದಿನಗಳ ಮುಟ್ಟ್ಯಾವ. 16 ವಯಸ್ಸು ಆಯುಷ್ಯ ಮುಗಿದದ. ಯಮ ಬಂದ ಫಾಸಿ ತಗೊಂಡು ಹಗ್ಗವನ್ನು ತಗೊಂಡು ಬಂದಾಗ ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಆ ಧ್ಯಾನದೊಳಗೆ ಮಗ್ನಾಗಿ ಬಿಟ್ಟಿದ್ದ, ಮಂತ್ರ ಜಪಿಸ್ತಿದ್ದ. ಆವಾಗ ಯಮ ಬಂದ ಹಗ್ಗವನ್ನು ಒಗಿಲಿಕ್ಕೆ ಒಗದಾಗ ಸ್ವತಃ ಪರಮಾತ್ಮನೇ ದಿವ್ಯ ರೂಪ ಧಾರಣ ಮಾಡಿಕೊಂಡ. ತ್ರಿಶೂಲದಿಂದ ಯಮನನ್ನ ರುಂಡವನ್ನೇ ಕತ್ತರಿಸಲಿಕ್ಕೆ ಹೋದ. ನೋಡ್ರಿ, ಇದು ಪ್ರಯತ್ನ. ನನ್ನ ನಾಮಸ್ಮರಣೆಯನ್ನು ಮಾಡುವಲ್ಲಿ ನೀ ಯಾವುದೂ ನಿನ್ನ ಕೆಲಸವನ್ನು ನಡೆಸಬಾರದು, ನಿನ್ನ ಅಧಿಕಾರವನ್ನು ತೋರಿಸಬಾರದು, ನೀ ಅಲ್ಲಿ ಬರಬಾರದು. ಸ್ವಚ್ಛ ಯಾರಿಗೆ ಹೇಳಿದ? ಯಮನಿಗೆ ಹೇಳಿದ. ಅವಾಗ ಭಕ್ತ ಮಾರ್ಕಂಡೇಯನಿಗೆ 16 ವರ್ಷ ಆಯುಷ್ಯ ಹೋಗಿ 100 ವರ್ಷ ಆಯುಷ್ಯವನ್ನು ಕೊಟ್ಟ. ಇದು ಪ್ರಯತ್ನದ. ಇದೇನು ದೈವ? ನೋಡ್ರಿ, ವಿಚಾರ ಮಾಡ್ಕೋರಿ ಮಾತು. ಇದು ಪ್ರಯತ್ನದ. ಮಾರ್ಕಂಡೇಯ ಪುರಾಣ ಅಂತೇಳಿ 18 ಪುರಾಣದಾಗ ಒಂದು ಪುರಾಣದ, ಮಹಾಪುರಾಣದ 18 ಪುರಾಣ ವ್ಯಾಸ ಮಹರ್ಷಿಗಳು ರಚಿಸಲ್ಪಟ್ಟಂತ 18 ಪುರಾಣಗಳ ಪೈಕಿ ಭಕ್ತ ಮಾರ್ಕಂಡೇಯ ಪುರಾಣ ಅಂತ ಹೆಸರದ. ಇದು ಸಾಣದ ಏನು ಮಾತ? ಇದು ಪ್ರಯತ್ನ. ಯಾವುದು ಒಳ್ಳೆಯದನ್ನು ಹೇಳ್ತದ, ಇದು ಹಂಗ ಅಲ್ಲಲ್ಲಕ್ ನೀವ್ಯಾರದಕ್ಕ ಯಾವಾಗೂ ಮಾತಾಡಬಾರದು. ನಾವು ಎಂದೂ ಯಾರಿಗೂ ಹೇಳಿದ್ದು ನೀವು ಅಲ್ಲ ಅನ್ನೋದಿಲ್ಲ.
ಏನು ಅಲ್ಲಲ್ಲಿಕ್ಕೇನು ಪುರಾಣ ನೀವ ಬರ್ದಿರೋ ಏನು ಪುರಾಣ ನಿಮ್ಮ ಮನ್ಯಾಗ ಹುಟ್ಟ್ಯಾವೋ ನೀವ್ ಹೇಳ್ದಂಗ ಜಗತ್ ಕೇಳ್ಬೇಕಾಗೈತೋ ವಿಚಾರ ಮಾಡಿ ಮಾತಾಡ್ತು ಬರ್ರಿ ಮಾತಾ ಎಲ್ಲಿದ್ರ ವಿಷಯ ದೈವ ಪ್ರಾರಬ್ಧ ಅಂತ ವಿಷಯ ಇವತ್ತು ಹಿಡ್ಕೊಂಡಿರಿ ಇರ್ಲಿ ಇರ್ಲಿ ಬ್ರಹ್ಮ ಏನ ಮಾಡಾವ ಹುಟ್ಸಾವದಾನ ಎಲ್ಲಾರ ಹಣಿಬಾರ ಬರ್ಯಾವದಾನ ನೀವು ಹೇಳಿರಿ ಬ್ರಹ್ಮನ ಹಣಿಬಾರ ಒಬ್ಬ ಬರ್ಯಾವಿರ್ಬೇಕಲ್ಲ ಬ್ರಹ್ಮನ ಒಬ್ಬ ಹಣಿಬಾರ ಒಬ್ರು ಬರ್ದಿರ್ಬೇಕಲ್ಲ ಏನೋ ಪುರಾಣ ಕಡೆ ಹೊಂಟ್ರಿ ಅಂತ ಈ ಮಾತು ತೆಗೆದಿವ್ ನಾವು ಹೌದು ಬ್ರಹ್ಮ ಎಲ್ಲಾರ ಹಣಿಬಾರ ಬರಿತಾನ ದೈವದಾಗಿದ್ದದ ಆಗ್ತದ ಅಂತ ಬೆಳತಾನ ಹೇಳ್ಕೋತ ಹೊಂಟಿರಿ ಆದ್ರೆ ಬ್ರಹ್ಮನ ಹಣಿಬಾರ ಒಬ್ಬ ಬರ್ದಿರ್ಬೇಕಲ್ಲ ಯಾರ ರಾಮಾಯಣರು ಹೇಳಿ ನಾವು ಬ್ಯಾಡ ರಾಮಾಯಣರು ಹೇಳಿ ಯಾವ್ದು ಪಾಂಡು ಪ್ರತಾಪರು ಹೇಳಿ ಮತ್ತೆ ಶೆಟ್ಟಿಕವ್ವ ಇಲ್ಲ ಬ್ರಹ್ಮ ಬರೋದಿಲ್ಲ ಶೆಟ್ಟಿಕವ್ ಬರಿತಾಳ ಅಂತ ಹೇಳ್ತಾರ ಮತ್ತೊಬ್ರು ಹೇಳ್ತಾರ ಒಬ್ಬೊಬ್ರು ಹೇಳ್ತಾರಿಲ್ಲ 5 ದಿನಕ್ಕೆ ಬಂದು ಶೆಟ್ಟಿಕವ್ ಬರಿತಾಳತ್ತ ಶೆಟ್ಟಿಕವ್ ಬರಿಬೇಕಾಗಿತ್ತಂದ್ರ ಆ ಶೆಟ್ಟಿಕವ್ನ ತಂದಿ ತಾಯಿ ಯಾರ ಗಾಂಡ್ಯಾರ ಆಕಿ ಗಾಂಡ್ಯಾರ ಮಕ್ಕಳು ಯಾರು ಆಕಿಗೂ ಮಕ್ಕಳದಾರ ಆ ಮಕ್ಕಳು ಯಾರು ಬ್ರಹ್ಮ ಪ್ರಥಮದೊಳಗೆ ಯಾರ ಹಣಿಬರವನ್ನ ಏನಂತ ಬರದ ಬ್ರಹ್ಮ ಮೊದಲಿಗೆ ಜಗತ್ತಿನೊಳಗೆ ಯಾರ ಹಣಿಬರವನ್ನ ಮೊದಲು ಬರದ ವಿಷಯ ಬಹಳ ಪುರಾಣ ಕಡೆ ಹೋಗುವುದದ ನೀವೆಲ್ಲಾ ಲಕ್ಷ ಇಟ್ಟು ಕೇಳ್ರಿ ಬ್ರಹ್ಮ ಮೊದಲಿಗೆ ಜಗತ್ತಿನೊಳಗೆ ಯಾವ ಮನುಷ್ಯ ಹುಟ್ಟಿದ ಅವ ಈ ಬರದವ ಬರದನ್ ಯಾವಂದು ಬರದ ಆ ಬ್ರಹ್ಮ ಬರೆಯುವಂತ ಪ್ರಥಮದಲ್ಲಿ ಹುಟ್ಟಿರುವಂತ ವ್ಯಕ್ತಿ ಯಾರು ಅವನಿಗೆ ಏನಂತ ಬರದ ಸೂರ್ಯಗೆ ಹೇಳಿವಿ ನಾವು ಅಂಡಜ 21 ಲಕ್ಷ ಪಿಂಡಜ 21 ಲಕ್ಷ ಉದ್ವಿಜ 21 ಲಕ್ಷ ಜಲಜ 21 ಲಕ್ಷ ಅಂಡಜ ಅಂದ್ರೆ ತತ್ತಿ ಒಳಗೆ 21 ಲಕ್ಷದ ಭೋಗದಿಂದ ಹುಟ್ಟಿದ ಮಾನವರು ಹಂದಿಗಳು ಕತ್ತಿ ಭೋಗ ಮಾಡಿ ಏನು ಹುಟ್ಟುತ್ತದಲ್ಲ ಇದು ಪಿಂಡಜ ಅದ ಹಂಗ ಪಿಂಡಜ ಮಾನವಾಗಿ ಹುಟ್ಟಿದ ಮ್ಯಾಲ ಪ್ರಥಮದಲ್ಲಿ ಯಾವ ಮನುಷ್ಯನ ಭೋಗವನ್ನು ನೀವು ಬರದ ಹೇಳ್ತಾರ್ರಿ ಏನ್ರಿ ಅಂತವ್ರು ಹೇಳಂಗಿಲ್ಲ ನಿಂಗೆ ಯಾಕೆ ಮಾಡಿ ದೈವದ ಫಲ ಹಿಡ್ಕೊಂಡಾರಂದ್ರೆ ಹೇಳುದಿಲ್ಲ ಏನ್ರಿ ಅದಕ್ಕೆ ಜಗತ್ತಿನೊಳಗ ಈ ಮಾತನ್ನ ಹಿಂಗ ಮಾತಾಡಿದ್ದದ ಯಾವ ರೀತಿ ಪ್ರಯತ್ನದಿಂದ ದೇವರನ್ನ ಕಂಡ್ರು ಯಾವ ರೀತಿ ಪ್ರಯತ್ನ ಮಾಡಿ ಜಗತ್ತಿನೊಳಗೆ ನಿಸ್ವಾರ್ಥ ಸೇವೆಯನ್ನ ಮಾಡಿ ಅಜರಾಮರ ಕೀರ್ತಿ ಉಳಿಸಿ ಹೋಗ್ಯಾರ ಸಂತರೊಳಗ ಮಹಾಸಂತ ತುಕಾರಾಮ್ ಮಹಾರಾಜ ಇವ್ರು ಯಾವ್ರವ್ರು ಇವರು ಪುಣಾದ ಹತ್ತಿರ ದೇವಗಾಂವದವ್ರು ನೋಡ್ರಿ ದೇವಗಾಂವ ಗ್ರಾಮದಲ್ಲಿ ಸಂತ ತುಕಾರಾಮ್ ಮಹಾರಾಜರು ಹುಟ್ಟಿ ಬಂದ್ರ ಅಲ್ಲಿ ಬಂದ್ರು ದೊಡ್ಡ ಆಗರ್ಭ ಶ್ರೀಮಂತರು ಬಹಳಷ್ಟು ಶ್ರೀಮಂತರು ದೊಡ್ಡ ಆಗರ್ಭ ಶ್ರೀಮಂತರು ಸಾವಿರ ಎಕರೆ ಜಮೀನಿವ್ರಿಗೆ ನೋಡ್ರಿ ಅವ್ರದ್ದು ಯಾರ್ದು ತುಕಾರಾಮ್ ಮಹಾರಾಜರು ಅವರ ಗುರು ಬಾಬಾಜಿ ಪಂತರು ತುಕಾರಾಮ್ ಮಹಾರಾಜರು ಗುರು ಬಾಬಾಜಿ ಪಂತರು ಒಂದಿನ ಕನಸಿನೊಳಗೆ ಬಂದು ಹೇಳಿದ್ರು ಏನಂತಾರ ತುಕಾರಾಮ ಈ ಶ್ರೀಮಂತಿಗೆ ಮದದೊಳಗೆ ನೀ ಕೂತಿ ಅಂದ್ರ ನಿನ್ನ ಜನ್ಮ ಎಂದೂ ಉದ್ಧಾರ ಆಗುದಿಲ್ಲ ಇದನ್ನ ಮೊದಲ ದಾನ ನಿನ್ನ ಕಾಲೇ ಜಮೀನು ಹೋಗ್ಲಿಕ್ಕೂ ನಿನ್ನ ಮಕ್ಕಳ ಕಾಲೇ ಹೋಗ್ಲಿಕ್ಕೂ ನಿನ್ನ ಮೊಮ್ಮಕ್ಕಳ ಕಾಲಗರ ಜಮೀನು ನಿನ್ನ ಕೈ ಬಿಟ್ಟು ಹೋಗುದ ಒಂದು ದಿನ ಕೈ ಬಿಡುತ್ತದ ಅದಕ್ಕಾಗಿ ಇದನ್ನ ದಾನ ರೂಪಾಯಿಗೆ ಕೊಟ್ಟು ಬಿಡಂದ್ರು ನೋಡ್ರಿ ಗುರುದೇವ ಹೇಳಿದ ಮಾತಿನ ಪ್ರಕಾರ ಗುರುದೇವ ಹೇಳಿದ ಮಾತಿಗೆ ತಪ್ಪದೆ 1 ಎಕರೆ ಜಮೀನು ಇಟ್ಕೊಳ್ಳಾರ್ದೆ 1000 ಎಕರೆ ಜಮೀನೆಲ್ಲ ಹಂಚಿ ಕೊಟ್ಟು ಬಿಟ್ಟ ಕರೆ ತುಕಾರಾಮ್ ಮಹಾರಾಜರು ಅಲ್ಲಿ ತಪ್ಪು ಮಾಡ್ಯಾರ ಕೆಲಸ ಮಾಡ್ಯಾನ ಹಾಕಬೇಕಾಗಿದ್ರಿ ಆ ದೇವ್ ಆಳಂದಿ ಹತ್ತಿರ ಪ್ಲಾಟ್ ಬಾಳ ರೇಟ್ ಅದ್ರಿಗೆ ಅವಾಗ ನೀ ಹುಟ್ಟಿರ್ಬೇಕಲ್ಲ ನಾವಿದ್ರೆ ಪ್ಲಾಟ್ ಹಾಕವ್ರೆ ನೀವೇನು ಚಂದ್ರಲೋಕದಾಗ ಮಣ್ಣು ಹಾಕವ್ರ ನೀವು ಆದ್ರ ಅವ್ರು ಹಂಗ ಮಾಡಲಿಲ್ಲ ಹಂಗ ಮಾಡ್ಲಿಲ್ಲ ಗುರುದೇವ ಹೇಳಿದ ಪ್ರಕಾರ ಜನ್ಮ ಸಾರ್ಥಕ ಮಾಡ್ಕೋಬೇಕಂತ ಹೇಳಿ ಗುರುವಿನ ಮೇಲೆ ಶ್ರದ್ಧಾ ಭಕ್ತಿ ಮನಸ್ಸಿಟ್ಟ ಎಲ್ಲ ಜಮೀನವನ್ನು ದಾನ ರೂಪಾಯಿ ಕೊಟ್ಟ ಏನೂ ಇಟ್ಕೊಳ್ಳಿಲ್ಲ ಒಂದು ಮನಿ ಸಹಿತ ತನ್ನ ಹೆಸರಲ್ಲಿ ಇಟ್ಕೊಳ್ಳಿಲ್ಲ ಹೌದು ಗಪ್ಪತಮ್ಮ ಇರ್ಲಿಲ್ಲ ಅವ್ರದ್ದು ಏನ್ರಿ ಕೆಲಸ ಇರ್ಬೇಕು ಮಾತಾಡ್ತಾರೆ ಮೊಬೈಲ್ ಹುಡುಗ ಅವ್ರಿಗೆ ಬಾಳೆ ಕೊಡೋನು ಗಪ್ಪ ಒಂದ್ ಸ್ವಲ್ಪ ಮೊಬೈಲ್ ಯಾರಿಗೆ ಬಾಲ್ ಹಿಡಿ ಇಲ್ಲತಿ ಎಲ್ಲಾರು ಜಗತ್ನಾಗ ಮೊಬೈಲ್ ತಗೊಂಡವ್ರ ಅದಾರ ನಿಮ್ಮದು ಮುಗ್ಯಾನ ಚಾಲು ಮಾಡ್ತೀರಿ ಮತ್ತೆ ಇಲ್ಲ ಅವ್ರು ಮುಗ್ಯಾನ ಯಾಕೆ ಮಾಡೋದು ನಾವು ಮಾಡಂಗ ಮಾಡೋದು ಟೇಷನ್ ಬಿಡ್ತಾನೆ ಟಾಂಗ ಹೊಡಿಯಬೇಕಲ್ಲ ನಾವು
ತಪ್ಪು ಅನ್ನೋದಿಲ್ಲ. ನೀವು ಮಾತಾಡೋರ್ಗೆ ನಾವು ಒಳ್ಳೆಯವ್ರ ಅಂತ ತಿಳ್ಕೊತೀವಿ. ಸ್ವಲ್ಪ ಶಾಂತಿಯನ್ನು ಕಾಯ. ಅದಕ್ಕ ಗುರು ಹೇಳಿದ ಪ್ರಕಾರ 1000 ಎಕರೆ ಜಮೀನೆಲ್ಲ ದಾನ ರೂಪವಾಗಿ ಕೊಟ್ಟ. ಏನು ಇಟ್ಕೊಂಡ ತನ್ನ ಹತ್ತಿರ ತುಕಾರಾಮ್ ಮಹಾರಾಜರ ಮೈ ಮೇಲೆ ಒಂದೇ ಪಟಕ, ಒಂದೇ ಅಂಗಿ, ಒಂದೇ ಧೋತ್ರ. ನೋಡ್ರಿ, ಅವನ ಹೆಂಡತಿ ಹೆಸರು ಜೀಜಾಬಾಯಿ ಮೈ ಮೇಲೆ ಒಂದೇ ಸೀರಿ, ಒಂದೇ ಕುಬಸ. ಜಳಕ ಮಾಡ್ಬೇಕಾದ್ರೆ ದಿಗಂಬರಿಯಾಗಿ ಜಳಕ ಮಾಡ್ತದೆ. ನೋಡ್ರಿ ಬಂಧುಗಳೇ, ಇಂಥ ದೊಡ್ಡ ಶ್ರೀಮಂತ ಪಂಡರಪುರದ ಎಂತ ನಿಸ್ವಾರ್ಥ ಸೇವಾ. ಆವಾಗ ಎಲ್ಲಿಗೆ ಬಂದ್ರು? ಇಲ್ಲಿ ಕೂತ್ರ, ಈ ಸಂಸಾರದ ಮೋಹದಲ್ಲಿ ಕೂತ್ರ. ಪ್ರೀತಿ ಅಂದ್ರ ತೆಳಿ ನೀರ, ಮೋಹ ಅಂದ್ರ ರಾಡಿ ನೀರ. ನೋಡ್ರಿ, ಪ್ರೀತಿ ಅಂದ್ರ ತಿಳಿ ನೀರ. ಮೋಹ ಏನಿರ್ತದ್ರ ಇದ ರಾಡಿ ನೀರ ಅಂತಾರ ಜ್ಞಾನಿಗಳು. ಹಂಗ ಈ ಮೋಹ ಬೇಡ, ಈ ಪ್ರೀತಿನೂ ಬೇಡ. ಎಲ್ಲಿಗೆ ಬಂದ್ರು? ಪಂಡರಪುರಕ್ಕೆ ಬಂದ್ರು. ಪಂಡರಪುರದಾಗ ಕಂಚಿನ ತಾಳ ತಗೊಳ್ಳೋ ತಾಕತ್ತಿದ್ದಿಲ್ಲ, ಕಲ್ಲಿನ ತಾಳ ತಗೊಂಡು ವಿಠಲ್ 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 ಬಡ್ಯಾವ. ನೋಡ್ರಿ, ಎಲ್ಲಾ ಶ್ರೀಮಂತಿಗೆ ಹೋಯ್ತು, ರೊಕ್ಕಿಲ್ಲ, ಏನು ಇಲ್ಲೋ, ಧೋತ್ರ ಹಂಗೆ ಅಷ್ಟೇ ಉಳಿದ ಅಂತ ಹೇಳ್ತಾನೆ. ಮತ್ತೆ ಹೇಳ್ತೇನೆ, ಕಲ್ಲಿನ ತಾಳ ತಗೊಂಡು ವಿಠಲ್ಲ ವಿಠಲ್ಲ ಅಂತ ಬಡದ್ರು. ಯಾವತ್ತು ನಾಮಸ್ಮರಣೆ ಮಾಡೋರು ರೋಮ ರೋಮ ಸಹಿತ ವಿಠಲ ವಿಠಲ್ ಅಂತಿದ್ದು. ಆವಾಗ ದಿನಾನಿತ್ಯದಲ್ಲಿ ಪಾಂಡುರಂಗನ ದರ್ಶನಕ್ಕೆ ಹೋಗ. ಯಾರು? ತುಕಾರಾಮ್ ಮಹಾರಾಜರು. ಹೋಗಿ ನಮಸ್ಕಾರ ಮಾಡಿದ್ರ ಪಾಂಡುರಂಗ ಇವ್ ಬಂದು ನಮಸ್ಕಾರ ಮಾಡುತ್ತೆ, ತಲೆ ತೆಳಗ್ ಮಾಡವ. ನೋಡ್ರಿ, ವೈಕುಂಠಪತಿ ಭಕ್ತವತ್ಸಲ ತಲಿ ಬಾಗ್ಸವ್ರು, ತಲಿ ತೆಳಗ್ ಮಾಡವ್ರು. ನಮ್ಮಂತವ್ರು ಹೋಗಿ ನಮಸ್ಕಾರ ಮಾಡುತ್ತೆ 4 ಗಂಟೆ ನೋಡವ್. ಯಾಕ್ರಿ? 10 ರೂಪಾಯಿ ನೋಟ್ ಇಟ್ಟು ಒಂದು ಗಂಡಸ ಮಗ ಹುಟ್ಟ್ಯಾನ. ಅವರು ನಮ್ಮಂತವ್ರು ಒಂದ 50 ರೂಪಾಯಿ ನೋಟ್ ಇಟ್ಟು ಮಗ್ಗಲ್ದಾನ ಹೊಲ ನನಗ ಆಗ್ಲಿ ಅನ್ನವ್ರು, ಖರೀದಿ ನಮಗ ಆಗ್ಲಿ ಅನ್ನೋರು. ಮತ್ ಒಬ್ಬನ ಏನ್ರ ಮಾಡಿ ಅವನ್ನ ಈ ಹೊಲದಂದು ಓಡಿಸಿರ ತುಡುಗು ಮಾಡಿ, ಮತ್ತ ಆ ಹೊಲ ನನಗೆ ಆಗ್ತದೆ, ನನಗೆ ತಗೊಳಿಕ್ ಅಂತ ಹೇಳಿ ಇಂಥವ್ರು ಒಂದು 100 ರೂಪಾಯಿ ನೋಟ್ ಇಡವ್ರು. ಬಹಳ ಮಂದಿ ಭಕ್ತರು ಹೋಗಿ ನಮಸ್ಕಾರ ಮಾಡಿದಾಗ ಲಕ್ಷಾನಗಟ್ಲೆ ಹೋಗಿ ನಮಸ್ಕಾರ ಮಾಡ್ತಿದ್ರ ಮಂದಿ. 4 ಗಂಟೆ ಅವ್ರಿಗೆಲ್ಲರಿಗೂ 4 ಗಂಟೆ ನೋಡ್ತದೆ. ನೋಡ್ರಿ, ಅವಾಗ ಇದನ್ನ ಯಾರು ನೋಡ್ತಿದ್ರು? ಸಾಕ್ಷಾತ್ ಲಕ್ಷ್ಮಿ ಪಾಂಡುರಂಗನ ಹೆಂಡತಿ ರುಕ್ಮಿಣಿ ನೋಡ್ತದೆ. ನೋಡ್ರಿ, ಅವಾಗ ಏನಂತಾಳ? ಜೀಜಾಬಾಯಿ ಮಾತ್ರ ಹೋಗಿ ರುಕ್ಮಿಣಿ ಗುಡಿಗೆ ಹೋಗ್ತಿದ್ಲ, ಖರೆ ಪಾಂಡುರಂಗನ ಗುಡಿಗೆ ಹೋಗ್ತಿದ್ದಿಲ್ಲ. ಅಲ್ಲ, ಬೇಡಿದ್ದ ಕೊಡುವಂತ ಭಕ್ತ ವತ್ಸಲ ಅಂತ ಬರೋದ ಅವ್ರ ಗುಡಿಗೆ ಯಾಕೆ ಹೋಗ್ತಿದ್ದಿಲ್ಲ? ಯಾಕೆ ಹೋಗ್ತಿದ್ದಿಲ್ಲ ಅಂದ್ರೆ ಪಾಂಡುರಂಗನ ಧ್ಯಾನ ಮಾಡ್ಕೋತೆ ನನ್ನ ಗಂಡ ಎಲ್ಲಾ ಮರ್ತ ಸಂಸಾರಕ್ಕೆಲ್ಲ ದಾನ ರೂಪವಾಗಿ ಕೊಟ್ಟ 1 ಉಪವಾಸ 2 ಉಪವಾಸ ಬೀಳು ಪ್ರಸಂಗ ಬಂದದ. ಈ ಕರಿ ಮಾರಿ ಅವಾಗ ಬೆಂಕಿ ಹಚ್ಚಲ ನಿತ್ಯದಲ್ಲಿ ಬೈತಿದ್ಲ. ನನ್ನ ಗಂಡನ ತಲೆ ಕೆಡಿಸ್ಯಾನ ಬೈಯಾಕಿ. ಅವಾಗ ಸಿಟ್ಟಿಗೇರಿ ಪಾಂಡುರಂಗನ ಗುಡಿಗೆ ಹೋಗ್ತಿದ್ದಿಲ್ಲ, ಎಲ್ಲಿ ರುಕ್ಮಿಣಿ ಗುಡಿಗೆ ಹೋಗಾಕಿ. ಜೀಜಾಬಾಯಿ ಅವರು ನಿತ್ಯದಲ್ಲಿ ಹೋಗಿ ನಮಸ್ಕಾರ ಮಾಡಾಕಿ ರುಕ್ಮಿಣಿ. ಅವಾಗ ಒಂದಿನ ರುಕ್ಮಿಣಿ ಹೇಳಿದ್ಲು, ಯಾರಿಗೆ? ಈಕಿ ಜೀಜಾಬಾಯಿ, ಅಲ್ಲ ನಿನ್ನ ಗಂಡ ಬರ್ತಾನ, ಪಾಂಡುರಂಗಗೆ ನಮಸ್ಕಾರ ಮಾಡ್ತಾನ, ಏನೂ ಬೇಡ್ಕೊಳ್ಳೋದಿಲ್ಲ, ಬೇಡಿದ್ದು ಕೊಟ್ಟಾನ ವೈಕುಂಠಪತಿ. 1 ಉಪವಾಸ 2 ಉಪವಾಸ ಸಾಯ್ತಿರಿ, ಬೇಡುಕೋ ಅನ್ನಂದ್ಲಕಿ. ನೋಡ್ರಿ ರುಕ್ಮಿಣಿ ದೇವಿ ಜೀಜಾಬಾಯಿಗೆ ಹೇಳಿದ್ರು. ಜೀಜಾಬಾಯಿಗೆ ಹೇಳಿದಾಗ ರುಕ್ಮಿಣಿ ಜೀಜಾಬಾಯಿಗೆ ಹೇಳಿದ್ಲು. ಆವಾಗ ತಲೆ ಒಳಗ್ ಬಿತ್ತು. ಆವಾಗ ತಲೆ ಒಳಗೆ ಬಂದು ಎಲ್ಲಿ ಬಂದ್ರವ್ರು? ಎಲ್ಲಿ ಮನೆಗೆ ಬಂದು ಜೀಜಾಬಾಯಿ ಪತಿಗೆ ಅಂತಾಳ, ಏನು ಪ್ರಯತ್ನ ಮಾಡಿ ನಾಮಸ್ಮರಣೆ ಮಾಡ್ತಿ? 1 ಉಪವಾಸ 2 ಉಪವಾಸ ಸಾಯ್ತಿ, 1 ಹೊತ್ತು ಸಿಕ್ಕರೆ 7 ಹೊತ್ತು ಊಟ ಸಿಗುದಿಲ್ಲ. ಯಾಕೆ ಪ್ರಯತ್ನ ಮಾಡಿ ನಾಮಸ್ಮರಣೆ ಮಾಡ್ತಿ? ಆದ್ರೆ ಬೇಕಾದ್ದು ಕೊಟ್ಟಾನ ವೈಕುಂಠಪತಿ, ಬೇಡ್ಕೋ ಉಪವಾಸ ವನವಾಸ ಸಾಯ್ತಿ ಒಂದು. ನೋಡ್ರಿ, ಅವಾಗ ಹೇಳಿದವ ತುಕಾರಾಮ್ ಮಹಾರಾಜ, ನಾ ಯಾರಿಗೂ ಬೇಡವಲ್ಲ, ಬೇಡುದಿಲ್ಲ, ಅದಕ್ಕಾಗಿ ನೀ ಅದನ್ನ ಬೇಡ ಅಂತೇಳಿ 6 ತಿಂಗಳ ದಿನ ಸಮಾಧಾನ ಮಾಡ್ಕೊತ ಹೋದ್ರಿ. ನೋಡ್ರಿ, ಮನೆಯಲ್ಲಿ ನಡೀತು. ಕಡೀಕ್ ಒಂದಿನ ಹೇಳಿದ್ಲಕ್ಕಿ, ಉಪವಾಸ ಸತ್ ಸಾಕಾಗ್ಯದ, ಅದಕ್ಕೆ ಪಾಂಡುರಂಗನ ಕರ್ಕೊಂಡು ಹೋಗ್ತ ನಡಿ ಅಂತ ಹೇಳಿ ಗಟ್ಟಿ ಜೀವ ಮಾಡಿ ಕರ್ಕೊಂಡು ಪಾಂಡುರಂಗನ ಹತ್ತಿರ ಬಂದಾಳ. ಯಾರು? ಜೀಜಾಬಾಯಿ. ನೋಡ್ರಿ, ತುಕಾರಾಮ್ ಮಹಾರಾಜರ ಮುಂದೆ ಹಾಕಿಕೊಂಡು ಪಾಂಡುರಂಗನ ಹತ್ತಿರ ಬಂದಳು. ತುಕಾರಾಮ್ ಮಹಾರಾಜರು ಹೆಂಡತಿ ಜೀಜಾಬಾಯಿ ಕೂಡ ಪಾಂಡುರಂಗನ ಮುಂದೆ ನಿಂತಾರ.
ಜೀಜಾಬಾಯಿ ಅಂತಾಳ. ಬೇಡ್ಕೋ ಅಂತಾಳ. ಬೇಡ್ಕೋ ನಿನ್ನ ಬಿಡಿಯಾಗ ನೀನೇ ಬೇಡ್ಕೋ ಅಂತಾಳ. ಯಾವ್ದ್ರಿ ಬಿಡಿ? ನಮಸ್ಕಾರ ಮಾಡಿಸ್ಕೊಂಡು ಬೇಡ್ಕೋ. ಅವ ಹೇಳಿದ, ನಾ ಬೇಡ್ಕೊಳ್ಳುವುದಿಲ್ಲ, ಬೇಡ್ಕೊಂಡ್ರೆ ನೀ ತಾಳುವುದಿಲ್ಲ ಅಂದ್ರು ನೀನ ಬೇಡ್ಕೊಳ್ಳ. ನೋಡ್ರಿ ಆವಾಗ ಪಾಂಡುರಂಗನ 2 ಪಾದಕ್ಕ ಹಣಿ ಹಚ್ಚಿ ತುಕಾರಾಮ ಭಗವಂತ ಪಾಂಡುರಂಗ ಈಗ ಏನು ವಾಪಸ್ ಸಿಗ್ತದ ಇದು ಸಿಗಲಾರ್ದಂಗ ಮಾಡುವಂತ ಇದೆಂತ ಪ್ರಯತ್ನ ರೀ, ಎಂತದ್ ಜಗತ್ನಾಗಿದು. ಆವಾಗ ಜೀಜಾಬಾಯಿ ಲಬ್ಬಿನ ಹೊಡೆದ. ಮತ್ತೇನು ಅವಾಗ ಕೊನೆಗೆ ಪಾಂಡುರಂಗಂದ ತುಕಾರಾಮ ನಿನಗೇನ್ರ ಬೇಕು ಅಂದವ. ಅಂದಾಗ ಹೇಳಿ ತುಕಾರಾಮ ಮಹಾರಾಜ ಏನಂತಾರ, ನನ್ನ ಜನ್ಮ ಸಾರ್ಥಕ ಆಗ್ಬೇಕಾಗಿತ್ತಂದ್ರ ನನ್ನ ಶರೀರ ಸಹಿತವಾಗಿ ಪುಷ್ಪಕ ವಿಮಾನದಾಗ ಹೋಗ್ಬೇಕಾಗಿತ್ತಂದ್ರ ನನ್ನ ಉಸಿಲು ಶರೀರದಿಂದ ಹೋಗುವ ಹೊತ್ತಿನಲ್ಲಿ ವಿಠಲ ಅಂತ ಸಾಕು, ಬೇಡ ಎಷ್ಟು ಬೇಡ್ಕೊಂಡೆ. ಇದು ದೈವ ಅಂತಿರೋ ಪ್ರಯತ್ನ ಅಂತಿರೋ? ಅವ್ರಿನ್ನು ಚಾಲು ಮಾಡವ್ರ ಇದು ಭಕ್ತಿ ಅದ, ಇದನ್ಯಾಕೆ ತಗೊಂಡ್ ಬಂದ್ ಇದಕ್ಕೆ ಹಸ್ತಿರಿ ಅಂತೇಳಿ. ಇಲ್ಲಿಗೆ ಏನದ ಎಲ್ಲಾಕ್ಕೂ ಅವ ತನ್ನ ಸಂಸಾರಕ್ಕೆ ಬೆಂಕಿ ಹಚ್ಚಿ ಬಂದಾನ. ಪ್ರಯತ್ನ ಮಾಡಿ ಇದನ್ನ ಇಟ್ಕೊಂಡ್ರೆ ನನಗೆ ಸಾರ್ಥಕ ಆಗುದಿಲ್ಲ ಅಂತ ಹೇಳಿ ಬಂದಾನ. ಪಂಢರಪುರದಾಗ ಸುಮ್ಮ ಕೂತಿಲ್ಲವ. ಪಾಂಡುರಂಗ ನಾಮಸ್ಮರಣೆ ನಿತ್ಯದಲ್ಲಿ ಮಾಡ್ತಾನ. ಪ್ರಯತ್ನ ಮಾಡ್ಯಾನ. ಇದು ಪ್ರಯತ್ನ ಅಂತಿರೋ ಏನ್ ದೈವತ್ತು ಅಲ್ಲೇ ದೇವಾಳಂದ ಕೂತಿದ್ರೆ ಅವ ದೇವ್ರ ಆಗ್ತಿದ್ದನ್ರಿ? ಅದಕ್ಕಂತಾರ ಅವರು ಬೋಲಾ ಪುಂಡಲಿ ಕರ್ಧರಿ ವಿಠಲ್ ಶ್ರೀ ಜ್ಞಾನದೇವ ತುಕಾರಾಮನ್. ಯಾರ ಅನ್ನದ್ರ ಅಂತಾರೇನ್ರಿ? ಯಾರನ್ನಂದ್ರ ರೊಕ್ಕ ಕೊಟ್ರು ಅನ್ನೋದಿಲ್ಲ. ಇದು ಸಿದ್ದೇಶ್ವರ ಅಪ್ಪ ಅವ್ರ ಫೋಟೋ ಯಾರೇ ಹಾಕಂತ ಹೇಳ್ಯಾರೇನ್? ಇಲ್ಲ. ಮನಿಗೊಂದು ಫೋಟೋ ಹಾಕ್ಯಾರ, ಮನಿಗೆ ಒಂದು ಪೂಜೆ ಮಾಡ್ತಾರ. ನಮ್ಮದು ಮಾಡ್ತಾರೇನ್? ಇಲ್ಲ. ಎಲ್ಲಾ ಸತ್ತು ಇದ್ದವ್ರು, ನಾವು ಇದ್ದು ಸತ್ತವ್ರು. ಉಲ್ಟಾ ಹಿಡಿತ್ರಿ ಹಾದಿ. ಉಡ್ತಾ ಹಿಡ್ದಲ್ಲ ಬರೋಬ್ಬರಿನದ ವಿಚಾರ ಮಾಡಿ ನೋಡು. ಉಲ್ಟಾ ಅನ್ಬೇಡ ಅದಕ್ಕ. ಅಲ್ಲ, ಅವರು ಹೋಗ್ಯಾರ, ಅವ್ರಿಗೇನಂತೀರಿ? ಅವ್ರ ಶರೀರ ಹೋಗ್ಯದ, ಆದ್ರ ಅವರ ಕೀರ್ತಿ ಅಮರ ಉಳ್ದವ್. ಸತ್ತಿದ್ದವ್ರು ನಾವು ಶರೀರದ ಖರೆ, ನಮ್ಮ ಕೀರ್ತಿನೇ ಬರುವುದಿಲ್ಲ. ಇದ್ದು ಸತ್ತವ್ರು ನಾವು ಇದ್ದು ಸತ್ತವ್ರು ಹೆಂಗ? ಪ್ರಪಂಚದ ಮ್ಯಾಲ ಮೋಹದ, ಮಕ್ಕಳ ಮ್ಯಾಲ ಮೋಹದ, ಇದನ್ನ ಬಿಡುವುದಾಗುವುದಿಲ್ಲ. ಇದನ್ನು ತೆಗೆದು ಪ್ರಯತ್ನ ಮಾಡಿ ಗುರುವಿನ ಮಾಡ್ಕೊಂಡ್ರೆ ಮಾತ್ರ ನಿಜ ಸ್ವರೂಪ ಜ್ಞಾನ ತಿಳ್ಕೊಳಿಕ್ ಬರ್ತದ, ಮುಕ್ತಿ ಸಾವಿಜ್ಯಕ್ಕೆ ಹೋಲಿಕ್ಕೆ ಬರ್ತದ. ಹೇಳವ್ರು ಬಹಳ ಮಂದಿ ಇದ್ದಾರೆ, ನಡೆಯವ್ರು ಯಾರು ಇಲ್ಲ. ಈ ಮೋಹದ ಬಂಧನವನ್ನು ಮಾಯಿ ಜೇಲವನ್ನು ಒದ್ದವ್ರು ಯಾರು ಇದ್ರೆ ರಗಡ ಮಂದಿ ಇದ್ದಾರೆ. ತುಕಾರಾಮ್ ಮಹಾರಾಜರ ಮೊದಲಿಗೆ ಒದ್ದಾರ, ಅದ್ರ ಮ್ಯಾಲ ರಗಡ ಮಂದಿ ಒದ್ದಾರ. ಜಗಜ್ಯೋತಿ ಬಸವಣ್ಣವರು ಒದ್ದಾರ, ಒಬ್ಬರಲ್ದ ಇಬ್ರು ಹೆಂಡ್ರಿದ್ರು. ಇದಲ್ದೆ ಮತ್ತು ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಒದ್ದಾರ. ಅಲ್ಲ, ಬಂತನಾಳ ಶಂಕರಲಿಂಗ ಸ್ವಾಮಿಗಳ ಒದ್ದಾರ. ಮುಗಳಖೋಡು ಎಲ್ಲಲಿಂಗ ಮಹಾರಾಜರಿದ್ದಾರೆ. ಇಲ್ಲಿ ಜಿಗಜಣ್ಣಿಯ ಕೌದ್ಯಪ್ಪ ಮಹಾರಾಜರಿದ್ದಾರೆ. ಇವರೆಲ್ಲರೂ ಏನಪ್ಪಾ ಅಂದ್ರೆ ಸಿದ್ಧ ಮಹಾಲಿಂಗರ ಇದ್ದಾನ, ಅಮೋಘ ಸಿದ್ಧ ಇದ್ದಾನ. ಇವರೆಲ್ಲರೂ ಕೀರ್ತಿಯನ್ನ ಪಡೆದವರು, ತಮ್ಮ ಚರಿತ್ರ ನಾಯಕ ಆದವರು, ಕರೆ ಗಂಡಸರು. ಇವರೆಲ್ಲಾ ಕರೆ ಗಂಡಸರು. ಮತ್ತೆ ಇವರೆಲ್ಲಾ ಕೂತವ್ರು ಹೆಂಗ್ ಕಾಣಿಸ್ತಾರ? ಅವ್ರೆಲ್ಲಾರು ನಮ್ಗತ್ತೆ, ಅವರು ಹೆಂಡ್ರು ಕೂಡ ಇದ್ದವರು. ಗಂಡಸರ ಅಲ್ಲಂತೀರಿ ಇವ್ರಿಗೆ? ಏನ್ ಅಲ್ಲೇ ಅಲ್ಲ ಅವರು. ಅದಕ್ಕಾಗಿ ಜಗತ್ತಿನೊಳಗ ಹೆಸರು ಉಳಿಬೇಕಾಗಿತ್ತಂದ್ರೆ ಜಗತ್ತಿನೊಳಗೆ ನಾವು ಮೋಹ ಬಿಡಬೇಕಾಗ್ತದ. ಸಿದ್ದೇಶ್ವರ ಸ್ವಾಮಿಗಳ ಮಾಡಿ ಹೋಗಿದಂತ ಕೀರ್ತಿ ಜಗತ್ತಿನೊಳಗೆ ಯಾರಿಗೇ ಆಗೋದಿಲ್ಲ. ಇವರು ಹೆಣ್ಮಕ್ಳು ಗಂಡಸರು, ನಾವು ನಡೆದಾಡುವ ದೇವರು, ಮಾತನಾಡುವ ದೇವರು. ಎಲ್ಲರೂ ನನ್ನ ನೆನಪಾತಂದ್ರೆ ಏನ್ ಹೇಳ್ತಾರೆ ಸಿದ್ದೇಶ್ವರಪ್ಪ ಅವರು? ಈ ಸೃಷ್ಟಿಕರ್ತ ಏನು ಮಾಡ್ಯಲ್ಲ, ಆ ಗಿಡಗಂಟಿ ಒಳಗ ನನ್ನ ನೋಡ್ರಿ ಅಂದ್ರ ಕಾಣ್ರಿ. ಅದಕ್ಕಾಗಿ ಜಗತ್ತಿನೊಳಗ ಅಮರ ಕೀರ್ತಿಯನ್ನ ಮಾಡಿ ಹೋದ ಯಾರೇ ಸಂತ, ಕಲಿಯುಗದ ಸಂತ, ನಾಡ ಕಂಡ ಸಂತ ಯಾವರ ಇದ್ದಂದ್ರೆ ಅವರು ಸಿದ್ದೇಶ್ವರ ಮಹಾಸ್ವಾಮಿ. ಇದು ಪ್ರಯತ್ನದ ದೈವ ಅಲ್ಲ ನೋಡ್ರಿ. ಪ್ರಯತ್ನ ಮಾಡಿ 103 ಬುಕ್ಕ ಬರದಾರ. ಒಂದು ಅಧ್ಯಾಯಕ್ಕೆ 2 ಉದಾಹರಣೆ ಕೊಟ್ಟಾರ. ಒಂದು ಅಧ್ಯಾಯದೊಳಗಿದ್ದದ್ದು, ಒಂದು ಪುಸ್ತಕದಾಗಿದ್ದದ್ದು, ಮತ್ತೊಂದು ಪುಸ್ತಕದಾಗ ಇಲ್ಲೇ ಇಲ್ಲ, ಬುಕ್ಕಾದೊಳಗಿಲ್ಲ. 103 ಬುಕ್ಕ ಬರದಾರ.
ಒಂದು ಅಧ್ಯಾಯದೊಳಗಿದ್ದಂಥ ವಿಷಯ ಮತ್ತೊಂದು ಅಧ್ಯಾಯದೊಳಗಿಲ್ಲ. ಎಂಥ ನೆನಪಿನ ಶಕ್ತಿ, ಎಂಥ ಸ್ಮರಣ ಶಕ್ತಿ ಅದು. ಇದು ಪ್ರಯತ್ನದ 25 ವರ್ಷ ತನ ಹೇಳ್ಯಾರ ಅವರು. 25 ವರ್ಷ ತನ ವಿದ್ಯಾ ಕಲಿಬೇಕಂತ ಹೇಳ್ಯಾರ. ಕಲಿಯುವುದು ಅಂದ್ರೆ ಪ್ರಯತ್ನ ಹೌದಾ? ಅಲ್ಲ, ಏನು ಮಲ್ಕೊಳ್ಳೋದು? ದೈವಂತ ಸಿದ್ದೇಶ್ವರ ಮಹಾಸ್ವಾಮಿಗಳು ಬಿಜರಿಗೆ ಬಿಟ್ಟು ಬಂದಿರ್ಲಿಕ್ಕಂದ್ರೆ ಆಗ್ತಿದ್ರೆ ಏನ್ ದೇವ್ರು? ಜ್ಞಾನ ಯೋಗಾಶ್ರಮ ವಿಜಯಪುರ ಆಗ್ತಿತ್ತೇನ್ರಿ? ಜ್ಞಾನ ಯೋಗಾಶ್ರಮ ವಿಜಯಪುರ ಎಂದರೆ ಆಗ್ತಿತ್ತೇನು? ಇವೆಲ್ಲನೂ ಪ್ರಯತ್ನದಾವ. ಅಲ್ಲ, ಇವರೆಲ್ಲಾ ಹೆಣ್ಮಕ್ಳು ಗಂಡಸು ಯಾಕೆ ಕೇಳ್ತಿ? ಬಿಡೋದನ್ನ ಸುಸುಳ ಒಮ್ಮೆ ಹೇಳೈತಿ, ಮತ್ತ ಅದನ್ನ ಕೇಳ್ತಿಲ್ಲ. ಒಳ್ಳೊಳ್ಳೆ ಚೂರ್ ಮಾತಾಡ. ಏನ್ ಚೂರ್ ಮಾತಾಡ್ತಿ? ಒಳ್ಳೆ ವಿಷಯ ಏನ್ ಜ್ಞಾನ ಮೆಟ್ಟಲ್ದ ಮಾತಾಡ. ಸುಮ್ ಒಳ್ಳೆ ಅದನ್ನೇ ಕೇಳೋದು. ಅವಾಗ ನಡೆದಾಡು ದೇವರು ಬಹಳ ಒಳ್ಳೆಯ ಬುಕ್ಕವನ್ನು ಬರೆದಿಟ್ಟು ಮಾಡಿದ್ದಾರೆ. ಅದಕ್ಕಾಗಿ ಜಗತ್ತಿನೊಳಗೆ ಬಹಳ ಮಂದಿ ಹೆಸರು ಉಳಿಸಿ ಹೋಗ್ಯಾರ. ಏನೂ ಪ್ರಯತ್ನ ಮಾಡಿ. ಪ್ರಯತ್ನ ಇಲ್ಲಾರ್ದೆ ಯಾವುದೂ ಆಗುದಿಲ್ಲ. ಬುದ್ಧನ ಕಥೆಯದ. ಬುದ್ಧ ಒಬ್ಬ ರೋಗಿಯನ್ನ ಕಂಡ, ಒಬ್ಬ ಹೆಣವನ್ನ ಕಂಡ. ಅವ ರಾಜ ಮನುಷ್ಯ. ಯಾವ ಬುದ್ಧ? ಗೌತಮ ಬುದ್ಧ. ಅವ ಈ ಅರಣ್ಯಕ್ಕೆ ಹೋಗಿಬಿಟ್ಟ. ಯಾಕೆ ಹೋದ? ಇಲ್ಲೇ ಮನೆಯಾಗ ಕೂತಿದ್ರೆ ಬರ್ತದಿಲ್ಲ. ರಾಜ ಮಹಾರಾಜರ ವಾಡ್ಯದೊಳಗೆ ಬುದ್ಧ ರಾಜನ ಮಗ ಇವ. ಆದ್ರೆ ಪ್ರಯತ್ನ ಮಾಡಿ ಜನ್ಮವನ್ನು ಸಾರ್ಥಕ ಮಾಡ್ಕೋಬೇಕಂತ ಮನಿನೇ ಬಿಟ್ಟು ಹೋಗಿಬಿಟ್ಟ. ಇದನ್ನ ಸಿದ್ದೇಶ್ವರ ಮಹಾಸ್ವಾಮಿಗಳು ಬಂದಾಗ, ಪ್ರವಚನ ಬಂದಾಗ ಬಸವ, ಬುದ್ಧ, ಮಾವೀರ ಇವರದೆಲ್ಲರೂ ಕಥೆ ಪದೇ ಪದೇ ಹೇಳ್ತಿದ್ರು. ಬಲ್ಲವರ ಮಾತುಗಳನ್ನ ಕೇಳಬೇಕು, ಗುರುಗಳನ್ನ ಮಾಡ್ಕೋಬೇಕು, ಸತ್ಯಾಂಶವನ್ನ ತಿಳ್ಕೋಬೇಕು. ಅನಂತದ್ದು ಪ್ರಯತ್ನ ಮಾಡಿ ಇದೆಲ್ಲ ನಡಿಬೇಕು ಅಂತ ಹೇಳ್ತಿದ್ರು. ಅದಕ್ಕೆ ನೀವುಗಳೆಲ್ಲ ಕೂಡಿ ಪ್ರಯತ್ನ ಮಾಡಿ ಈ ಜಗತ್ತಿನೊಳಗೆ ಎದ್ದು ಹೋಗುವುದದ. ಮತ್ತೆ ನಾವು ಇಲ್ಲೇ ಚಪ್ಪಗಾಳಿ ಹಾಕೊಂಡ ತಾನೇ ಗುರು ಬರ್ಲಿ, ತಾನೇ ಹೆಂಡತಿ ಬರ್ಲಿ, ದೈವ ಬರ್ಲಿ, ನನ್ನ ಬರ್ಲಿ ಅಂದ್ರೆ ಬರ್ತದ ಏನ್? ದೈವದಾಗಿದ್ದಾಗಲಿ ಪ್ರಯತ್ನದ ಹೆಗಲ ಮ್ಯಾಲ ಕೂತು ದೈವ ಬರ್ತದ. ದೈವ ಹೇಳುವದ, ದೈವ ಕುಂಟದ. ಪ್ರಯತ್ನದ ಹೆಗಲ ಮ್ಯಾಲ ಕೂತು ಬರ್ತದ ದೈವ ಹೊರತಾಗಿ ತಾನಾಗೆ ದೈವ ಎಲ್ಲಿ ಬಂದಿಲ್ಲ, ಬರುವುದೂ ಇಲ್ಲ. ಇಷ್ಟು ತಿಳ್ಕೊಳ್ಳೋದು. ಒಂದೇ ಉದಾಹರಣೆ ಹೇಳಿನ. ಹೊನವಾಡದಾಗ ಬಹಳ ಚಲೋ ಹೊಲ ಅದ, 100 ದೋನ್ಸ ಚೀಲ ಆಗ್ತದ. ಅಲ್ಲಿ ಹೋಗಿ ಪ್ರಯತ್ನ ಮಾಡಿ ಬೆಳಿ ತೆಗದಾಗೆ ಬೆಳಿ ಆಗ್ತದ. ತಾನೇ ಬೆಳಿಲಿ. ಹೊಳ ಅಂದ್ರೆ ಬೆಳಿತದ ಏನು? ಮಳೆ ಆಗ್ಯದಂದ್ರೆ ಇಲ್ಲ. ಆಗ್ತದ? ಇಲ್ಲ. ಆಗ್ಯದನಪ್ಪ. ಯಾವ್ರೆ ಹೊಲದಾಗ, ಯಾವನ್ ಹೊಲದಾಗ ನೀರು ಸಿಗದಾನ ಬೋರ್ ಹಾಕಲಾರ್ದೆ? ಇಲ್ಲ, ಆಗುದಿಲ್ಲ. ಪ್ರಯತ್ನ ಬೇಕಾಗ್ಯದ. ನೀವೆಲ್ಲಾ ಕೂತಿರಿ ಕೇಳಲಿಕ್ಕೆ. ಹೌದು. ಹೋಗಿ ನಿಮ್ ಹೊಲಕ್ಕೆ ಹೋಗಿ ಮಲ್ಕೊಂಡ್ರೆ ಇದು ಕೇಳಿಸ್ತದನ್ರಿ? ಅಲ್ಲ, ಪ್ರಯತ್ನ ಮಾಡಿ ನಿದ್ದಿಗೆಟ್ಟು ನೀವೆಲ್ಲಾ ಕೂತಿರಿ, ಕೇಳುವ ಅಭಿಲಾಷೆ ಇಟ್ಟನ್ನು ಕೂತಿರಿ. ಮತ್ತ ಏನ್ ಹಾಡಂಗ ಹಾಡ್ತಾರಲ್ಲ, ಮನ್ಯಾಗ ಮಲ್ಕೊಂಡ್ರೆ ಹಾಡು ಕೇಳಿಸ್ತಾವೇನ್? ಕೇಳ್ತದನ್ರಿ? ಇಲ್ಲ. ಊಟ ಮುಂದದ ತಾಟ್ನ್ಯಾಗ ಹಾಕಿ ಇಟ್ಟದ, ಬಾಯಾಗ ನುರ್ಸದ ತಾನ ಬಂದ ಬಾಯಾಗ ಬೀಳಂದ್ರೆ ಬೀಳ್ತದ ಏನದ? ಇಲ್ಲ. ಏನ್ ಯಾರಿಗಾರಿ ಬಿದ್ದದ? ಊಟ ಮುಂದೆ ಎಡಿ ಮಾಡಿ ಇಟ್ಟಾರ, ಸಾಕಷ್ಟು ಪಂಚಪಕ್ವಾನ ಮಾಡ್ಯಾರ. ಬೀಳಿ ಊಟ ನೋಡು ಬಾಯಾಗಂದ್ರ ಎಲ್ಲ ಯಾರಿಗಾರಿ ಹೋಗಿ ಬಿದ್ದದ ಏನು? ಇಲ್ಲ, ಎದಿಗೂ ಬೀಳುವುದಿಲ್ಲ. ಪ್ರಯತ್ನ ಮಾಡಿ ಬಾಯಾಗ ಹಾಕಿ ನುರಿಸ್ಬೇಕಾಗ್ತದ. ಪ್ರಯತ್ನ ಮಾಡಿ ಅದಕ್ಕೆ ಸಂಸ್ಕಾರ ಕೊಟ್ಟಾಗ ಪ್ರಸಾದ ಆಗ್ತದ. ಕೂಳು ಬೇರೆ, ಪ್ರಸಾದ ಬೇರೆ, ಊಟ ಬೇರೆ, ಆ ಭಾಗ ಬೇರೆ. ಮತ್ತ ಅದು ಪ್ರಯತ್ನದ. ಅದು ಪ್ರಯತ್ನದ. ನೋಡ್ರಿ, ಒಬ್ಬ ಮನುಷ್ಯ ಹೋಗ್ತಾನೊಂದು ಮನೆಯಾಗ ಹೋಗಿ ಕಾಲ ಮಾರಿ ತೊಳ್ಕೊಳ್ಳೋದಿಲ್ಲ. ಕಾಲ ಮಾರಿ ತೊಳ್ಕೊಳ್ಳೋದಿಲ್ಲ, ರೊಟ್ಟಿ ಆಗ್ಯಾವನೇ ಹೋಗ್ತಾರ ಒಬ್ಬೊಬ್ರು. ಅವ್ರ ಏನ್ ಹೇಳ್ತಾರ? ಅವಾಗ ಹೆಣ್ಮಕ್ಳು ಮನ್ಯಾಗ ಬಾ 3 ಕೂಳು ಬಡದಿಟ್ಟಿನತಾರ ಅಂತಾರ ಅವ್ರು. ಇದು ಕೂಳ್ ಅಂತಾರ. ಕೂಳ. ಮನಿಗೆ ಹೋಗಿ ಯಾವ ಟೈಮ್ ಅದ ಆ ಟೈಮ್ದಾಗ ಹೋಗಿ ಜಳಕವನ್ನ ಮಾಡಿ ಇದ್ದ ದೇವರ ಪೂಜೆಯನ್ನ ಮಾಡಿ ಅಲ್ಲಿ ಮಾಡಿದ ಅಡಿಗೆಯನ್ನು ದೇವರಿಗೆ ಸಮರ್ಪಣೆ ಮಾಡಿ ಸತಿಪತಿಗಳ ಕೂತು ಊಟ ಮಾಡುವುದು ಇದು ಊಟ ಅಂತಾರ. ನೀವೆಲ್ಲರೂ ಹೊನವಾಡ ಗ್ರಾಮದ ಜನರೆಲ್ಲ ಕೂಡಿ ಹನುಮಂತ ದೇವರ ಜಾತ್ರೆಯನ್ನ ಮಾಡಬೇಕು, ಉತ್ಸವವನ್ನ ಮಾಡಬೇಕು ಅಂಥೇಳಿ ಟೊಂಕ ಕಟ್ಟಿ ನಿಂತು ಪಟ್ಟಿಯನ್ನ ಮಾಡಿ ಇಲ್ಲಿ ಎಲ್ಲರೂ ಪ್ರಸಾದ ಮಾಡಿ ತಮ್ಮ ತಮ್ಮ ಶಕ್ತ್ಯಾನುಸಾರಿಗೆ ಪಟ್ಟಿಯನ್ನು ಕೊಟ್ಟು ಇಲ್ಲಿ ಏನು ಪ್ರಸಾದ ಹನುಮಂತ ದೇವರ ಮುಂದೆ ಅಡಿಗೆಯನ್ನು ಮಾಡ್ತಿರ್ಲ, ಇದು ಪ್ರಸಾದ ಅಂತಾರೆ. ಮಹಾಪ್ರಸಾದ ಅಂದ್ರು.
ಕೂಳು ಬೇರೆ, ಊಟ ಬೇರೆ, ಪ್ರಸಾದ ಬೇರೆ. ಎಲ್ಲ ಪ್ರಯತ್ನ ಇಲ್ಲದ ಆಗ್ತದೆ. ಏನಿದೆ ಕೆಲಸ ಬೇರೆ, ಕರ್ತವ್ಯ ಬೇರೆ, ಪ್ರಯತ್ನ ಬೇರೆ ಬೇರೆ. ಅದು ಮತ್ತೊಮ್ಮೆ ಹೇಳುವುದದ ಪ್ರಯತ್ನ ಅಂದ್ರೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಪ್ರಯತ್ನ ತಾನಾಗಿ ಯಾರಿಗಿ ಹೋಗಿಲ್ಲ, ಅದು ಪ್ರಯತ್ನದ ಹೆಗಲ ಮೇಲೆ ಕೂತೆ ನಿಮ್ಮ ಪ್ರಾರಬ್ಧ ಬರ್ತದೆ ವಿನ ಪ್ರಯತ್ನ ಇಲ್ಲಾರ್ದೆ ನಿಮ್ಮ ಕೆಲಸ ಆಗುದಿಲ್ಲ ಅಂತ ಮಾತನ್ನ ಹೇಳಿ ಈಗ ಒಂದು ಖ್ಯಾಲಿಯನ್ನ ಹಾಡಿ ಮತ್ತೆ ಸಹ ಕಲಾವಿದರ ಪಾಳೆ ಹೋಗುವುದದ. ಶಾಂತತೆಯನ್ನು ಕಾಪಾಡಬೇಕು. ಹೇಳಿ.